ಇನ್ನು ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ನಮ್ಮ ಬೆಂಬಲ ಇಲ್ಲ, ಗೌಡ್ರು ನಿತ್ರೆ ಮಾತ್ರ ಅಂತ ಎ ಮಂಜು ಅವರು ಹೇಳಿದ್ರು. ಗೌಡ್ರಿಗಷ್ಟೇ ನಮ್ಮ ಬೆಂಬಲ ಅಂತ. ಹಾಗಾದ್ರೆ ಏನ್ ಹೇಳಿದ್ರು ಬನ್ನಿ ಕೇಳೋಣ. ದೇವೇಗೌಡರು ನಿಂತರೆ ನಮ್ದೇನು ಅಭ್ಯಂತರ ಇಲ್ಲ. ದೇವೇಗೌಡರು ನಿಲ್ದಲ್ಲೇ ಹೋದ್ರೆ ಪ್ರಜ್ವಲ್ ಏನಾದರೂ ಅಥವಾ ಇನ್ನೊಬ್ಬ ಬೇರೆಯವ್ರಿಗೆ ಕೊಟ್ಟರೆ ನಮ್ಮ ಸಹಕಾರ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಬದ್ಧ ಇದ್ದೀನಿ. ನಾಳೆನೂ ಅದು ವಾಟ್ ಐ ಸೇ ಐ ಬೈಬಾರ್ದು. ಬಿಜೆಪಿ ಅಲ್ಲ, ಯಾಕೆ ಬಿಜೆಪಿ ನೋಟ ಇಲ್ವಾ? ಸುಮ್ಮನೆ ಇರೋಕ್ಕಾಗಲ್ವ? ಏನು ಬೇದಾದ ವಿಧಾನಗಳಿದ್ದಾವೆ, ಅವ್ರಿಗೆ ಸಪೋರ್ಟ್ ಇವ್ರು ಸಪೋರ್ಟ್ ಇದೆ. ಒಟ್ಟಿನಲ್ಲಿ ದೇವೇಗೌಡರು ನಿಂತರೆ ನಮ್ಮ ಕೋಲೇಷನಲ್ಲಿ ನಮ್ಮ ಸಹಕಾರ ಇದೆ, ಅದು ಬಿಟ್ಟರೆ ಇಲ್ಲ. ಅಶೋಕ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್. ಇದೀಗ ಎ ಮಂಜು ಅವರು ಬಹಿರಂಗವಾಗಿ ಹೇಳಿದ್ರು ಗೌಡ್ರು ನಿತ್ರೆ ಮಾತ್ರ ಸಪೋರ್ಟ್ ಅಂತ. ಒಂದ್ ವೇಳೆ ಸೂರಜ್ ನಿತ್ರೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಇದೆ ಅಂತ ಹೇಳಿ? ಅವಿನಾಶ್, ಏನಂದ್ರೆ ಪ್ರಜ್ವಲ್ ರೇವಣ್ಣ ಅಬ್ಬರ ಹೆಚ್ಚಾಗಿರುವಂತದ್ದು ಮತ್ತು ಪ್ರಜ್ವಲ್ ರೇವಣ್ಣ ಈ ಹಿಂದೆ ಸ್ಪರ್ಧೆ ಮಾಡಿದ್ರೆ ನಾವು ಏನು ಬೆಂಬಲವನ್ನ ನೀಡಲ್ಲ ಅಂತ ಮಾಜಿ ಸಚಿವ ಎ ಮಂಜು ಹೇಳಿದ್ರು. ಈಗ ಸೂರಜ್ ರೇವಣ್ಣನ ಸೈಲೆಂಟ್ ಆಗಿ ಸೂರಜ್ ರೇವಣ್ಣವನ್ನ ಕಣಕ್ಕಿಳಿಸಲು ಜೆಡಿಎಸ್ ಪ್ಲಾನ್ ಮಾಡಿದೆ. ಅದರಿಂದಾಗಿ ಈಗ ಸೂರಜ್ ರೇವಣ್ಣ ಅಂತ ಕೆಲವು ಕಾಂಗ್ರೆಸ್ ಮುಖಂಡರು ಕೂಡ ಒಲವು ಹೆಚ್ಚಾಗಿರುವಂತದ್ದು. ಜೊತೆಗೆ ಸೂರಜ್ ರೇವಣ್ಣ ಎಲ್ಲಾ ನಾಯಕರ ಜೊತೆನೂ ಕೂಡ ಬೆರೆತು ಎಲ್ಲರ ಜೊತೆನೂ ಕೂಡ ಮಾತುಕತೆ ಆಡ್ತಾರೆ ಮತ್ತು ಎಲ್ಲರ ಜೊತೆ ಕೂಡ ಚೆನ್ನಾಗಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಕೂಡ ಸಹಜವಾಗಿ ಅವ್ರನ್ನ ಬೆಂಬಲಿಸುವಂತಹ ಏನು ಕಾರಣ ಇದೊಂದು ಆಗಿರುವಂತದ್ದು. ಜೊತೆಗೆ ಈ ಸೂರಜ್ ರೇವಣ್ಣ ಫುಲ್ ಸೈಲೆಂಟ್ ಆಗಿ ರಾಜಕಾರಣವನ್ನ ಮಾಡ್ತಾರೆ. ಏನಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾವ ರೀತಿ ಸೈಲೆಂಟ್ ಆಗಿ ರಾಜಕಾರಣವನ್ನ ಮಾಡ್ತಾರೆ, ಅದೇ ರೀತಿ ಇವರು ಕೂಡ ಸೈಲೆಂಟ್ ಆಗಿ ರಾಜಕಾರಣವನ್ನ ಮಾಡ್ತಾರೆ. ಅದರಿಂದಾಗಿ ಕಾಂಗ್ರೆಸ್ನವರು ಕೂಡ ಇದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇದೆ. ಅಂದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಜ್ವಲ್ ಹೆಸರನ್ನ ಹಿಂದೆ ಸೂಚಿಸಿದ್ರು. ಇವರೇ ನನ್ನ ಉತ್ತರಾಧಿಕಾರಿ, ರಾಜಕೀಯ ಉತ್ತರಾಧಿಕಾರಿ ಅನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು. ಇವರನ್ನ ಅಭ್ಯರ್ಥಿಯಾಗಿ ಘೋಷಿಸಿದ ಬಳಿಕ ಏನು ಹಾಸನ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಎಲ್ಲಾ ನಾಯಕರುಗಳು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ರೇವಣ್ಣಗೆ ನಮ್ಮ ಬೆಂಬಲ ಇಲ್ಲ, ದೇವೇಗೌಡರೇ ಸ್ಪರ್ಧೆ ಮಾಡಲಿ, ದೇವೇಗೌಡರಿಗೆ ಬೆಂಬಲವನ್ನು ನೀಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈಗ ಏನು ಜೆಡಿಎಸ್ ನಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಬದಲಿಗೆ ಸೂರಜ್ ರೇವಣ್ಣರನ್ನ ಮುನ್ನಡೆಗೆ ತರ್ತಿದ್ದಾರೆ. ಸೂರಜ್ ರೇವಣ್ಣರವರು ಮುನ್ನಡೆಗೆ ಬಂದ್ರೆ ಇವರು ಏನು ಈ ಹಿಂದೆ ವೈರಸಿಪುರ ಉಸ್ತುವಾರಿನ ವಹಿಸಿಕೊಂಡಂತ ಸಂದರ್ಭದಲ್ಲಿ ಕಳೆದ ಏನು ವಿಧಾನಸಭಾ ಚುನಾವಣೆಗಿಂತ ಈ ಬಾರಿ ಸುಮಾರು 60,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ತಮ್ಮ ತಂದೆಯನ್ನ ಎಚ್ ಡಿ ರೇವಣ್ಣರನ್ನ ಗೆಲುವನ್ನ ಸಾಧಿಸಲಿಕ್ಕೆ ಕಾರಣರಾಗಿದ್ರು. ಅದರಿಂದಾಗಿ ಈ ಸೂರಜ್ ರೇವಣ್ಣರಿಗೆ ಏನು ಎಲ್ಲದೇ ಪಕ್ಷ ಸಂಘಟನೆಯಲ್ಲಿ ಪ್ರಜ್ವಲ್ ರೇವಣ್ಣಗಿಂತ ಸೂರಜ್ ರೇವಣ್ಣರಿಗೆ ಹೆಚ್ಚು ಪಕ್ಷ ಸಂಘಟನಾ ಚಟುವಟಿಕೆಯಲ್ಲಿ ಹೆಚ್ಚು ಭಾಗಿಯಾಗ್ತಾರೆ. ಜೊತೆಗೆ ಇವರು ಸಂಘಟನಾ ಚತುರರಾಗಿದ್ದಾರೆ. ಅದರಿಂದಾಗಿ ಡಾಕ್ಟರ್ ಸೂರಜ್ ರೇವಣ್ಣರಿಗೆ ಅಶೋಕ್, ನಾನು ಮಾತಾಡ್ತೀನಿ. ಈಗ ಟಿ ಎಸ್ ಶರವಣ ಅವರು ಇದ್ದಾರೆ, ಜೆಡಿಎಸ್ ನ MLC, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ತೆ ಶರವಣ ಅವರೇ. ನಮಸ್ತೆ ಬ್ರದರ್. ಈಗ ಹಾಸನ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಗೊಂದಲ ಇದೆ ಅನ್ನೋದು, ಪ್ರಜ್ವಲ್ ಅವರ ಬದಲಿಗೆ ಸೂರಜ್ ಅವರಿಗೆ ಕೊಡ್ಬೋದು ಅನ್ನೋದು, ಏನಂತೀರಿ? ಈ ಸ್ಟ್ರಾಟಜಿ ಹೌದಾ ಅಂತ? ಯಾವ ಗೊಂದಲನೂ ಇಲ್ಲ. ನೀವು ಮಾಧ್ಯಮಗಳಲ್ಲಿ ಮಾಧ್ಯಮದವ್ರು ಮಾಡುವಂತ ಸೃಷ್ಟಿ ಇವೆಲ್ಲ. ಇನ್ನೂ ನಾವು ಮೈತ್ರಿ ಪಕ್ಷದಲ್ಲಿ ಏನು ಸರ್ಕಾರವನ್ನ ನಡೆಸ್ತಾ ಇದೀವಿ ಕಾಂಗ್ರೆಸ್ನ ಸ್ನೇಹಿತರ ಜೊತೆಯಲ್ಲಿ. ಇನ್ನು ಕಾಂಗ್ರೆಸ್ ಮತ್ತೆ JDS ನ ವರಿಷ್ಠರು ಏನಿದ್ದಾರೆ ಅಧಿಕೃತವಾಗಿ ಅವ್ರು ಕೂತು ಇನ್ನೂ ಚರ್ಚೆನೆ ಮಾಡಿಲ್ಲ. ಯಾವ ಕ್ಷೇತ್ರಗಳನ್ನ ಯಾವ ಪಕ್ಷಕ್ಕೆ ಕೊಡ್ಬೇಕು ಅನ್ನೋದೇ ಇನ್ನೂ ತೀರ್ಮಾನ ಆಗಿಲ್ಲ. ಅದು ಅಧಿಕೃತವಾಗಿ ಮೊದಲನೇದಾಗಿ ಯಾವ ಕ್ಷೇತ್ರ ನಮ್ಮ JDS ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅನ್ನೋದನ್ನ ಅಂತಿಮ ಆಗ್ಬೇಕು. ಪ್ರಜ್ವಲ್ ಅವ್ರ ಹೆಸರಿರೋದಂತೂ ಹೌದು, ಅಲ್ಲಿ ಪ್ರಜ್ವಲ್ ಅವ್ರ ಹೆಸರಿರೋದಂತೂ ಫೈನಲ್ ಅಂದ್ರೆ ಅಲ್ಲೇ ಇದೆ ಅಂತೂ ಹೆಸರಿದೆ ಅನ್ನೋದು ಫಿಕ್ಸ್ ಮಾಡ್ಬೇಕು ಅನ್ನೋದು ಅಲ್ಲ. ಪ್ರಜ್ವಲ್ ಹೆಸರು ಇದೆ, ದೇವೇಗೌಡರು ಸಾಹೇಬ್ರ ಹೆಸರು ಇದೆ. ಈಗೇನೋ ತಾವು ಸೂರಜ್ ಅವರ ಹೆಸರನ್ನ ತೋರಿಸ್ತಾ ಇದ್ದೀರಿ. ಅದು ಇನ್ನು ಯಾವ್ದು ಕೂಡ ಈಗ ಅಂತಿಮ ಆಗಲ್ಲ. ಮೊದಲನೇದಾಗಿ ಸನ್ಮಾನ್ಯ ದೇವೇಗೌಡರು ಮತ್ತೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಅವರು ಯಾವ ಕ್ಷೇತ್ರಗಳನ್ನ ನಮ್ಮ ಪಕ್ಷಕ್ಕೆ ಬಿಟ್ಕೊಡ್ತಾರೆ ಅನ್ನೋದನ್ನ ಫಸ್ಟ್ ಅಂತಿಮ ಆಗ್ಬೇಕು. ಅದಾದ ನಂತರ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಸನ್ಮಾನ್ಯ ದೇವೇಗೌಡರು ಬೆಂಗಳೂರು ಉತ್ತರದಲ್ಲಿ ನಿಲ್ಬೇಕಾ, ಚಿಕ್ಕಬಳ್ಳಾಪುರ ನಿಲ್ಬೇಕಾ, ಇನ್ನೊಂದ್ ಕಡೆ ನಿಲ್ಬೇಕಾ ಅನ್ನೋದು ಕೂಡ ಇನ್ನು ಅವ್ರು ನಿಲ್ಲೋದಿಲ್ಲ ಅಂತಾರೆ. ನಮ್ಮ ಒತ್ತಾಯ ಇದೆ. ಪ್ರಶ್ನೆ ಯಾಕೆ ಬಂದಿರೋದು ಸೂರಜ್ ಅವ್ರದ್ದು ಇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಲ್ಲ, ಎ ಮಂಜು ಅವರು ಮಾತಾಡ್ತಾರೆ ದೇವೇಗೌಡರು ನಿತ್ರೆ ಮಾತ್ರ ನಾವು ಸಪೋರ್ಟ್ ಮಾಡೋದು, ಪ್ರಜ್ವಲ್ ರೇವಣ್ಣ ನಿತ್ರೆ ನಾವು ಮಾಡೋದಿಲ್ಲ ಅಂತ. ಹಾಗಾದ್ರೆ ಅಲ್ಲಿನ ಪ್ರಕಾರ ಸೂರಜ್ ಅವ್ರ ಓಕೆ ಅಂತ ಯಾರು ಹೇಳಿದ್ರು? ಎ ಮಂಜು ಅವರೇ ಹೇಳಿರುವಂತದ್ದು. ಮಂಜು ಅವ್ರೇನು ಅಂತಿಮ ತೀರ್ಮಾನ ತಗೊಳಕಾಗತ್ತಾ? ಅವ್ರೇನ್ ವರಿಷ್ಠ ಅವರು ಹೇಳಿ. ಮಂಜು ಅವರು ಅಲ್ಲಿ ಲೋಕಲ್ ನಾಯಕರಿದ್ದಾರೆ, ಅವ್ರಿಗೆ ಗೌರವ ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಮಾಜಿ ಸಚಿವರಿದ್ದಾರೆ, ಅವ್ರಿಗೆ ಗೌರವ ಕೊಡ್ತೀವಿ. ಆದ್ರೆ ಫೈನಲಿ ಅಲ್ಟಿಮೇಟ್ಲಿ ಪಕ್ಷದ ವರಿಷ್ಠರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ಎಲ್ರೂ ಬದ್ಧರಾಗ್ಬೇಕು. ಅದು JDS ಮತ್ತು ಕಾಂಗ್ರೆಸ್ಸಿನ ಪ್ರಶ್ನೆ ಅಲ್ಲ. ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ನಾವು ಏನು 25 ಸೀಟನ್ನ ಗೆಲ್ಲಬೇಕು, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು, ಕೇಂದ್ರದಲ್ಲಿ ಒಂದು ಬದಲಾವಣೆ ತರಬೇಕು, ಏನ್ ರಾಜ್ಯದ ಜನ ಏನ್ ಬಯಸಿದ್ದಾರೆ ಅದಕ್ಕೆ ಸರ್ಕಾರ ಇದೆ. ಇತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಉತ್ತಮವಾದಂತ ಕಾರ್ಯಕ್ರಮಗಳನ್ನ, ಜನಪರವಾದಂತ ಕಾರ್ಯಕ್ರಮಗಳನ್ನ
ಕೊಟ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಜನ ನಮ್ ಕಡೆ ಕೂಡ ನೋಡ್ತಾ ಇದ್ದಾರೆ. ಅಲ್ಲ ಹಾಗಾದ್ರೆ ಈಗ ಫೈನಲಿ ಸೂರಜ್ ಅವರ ಹೆಸರು ಕೇಳಿದ್ರು ಆಶ್ಚರ್ಯ ಇಲ್ಲ. ಹಾಗಾದ್ರೆ ಫೈನಲ್ ಆದ್ರೂ ಕೂಡ ಸೂರಜ್ ಅವರ ಹೆಸರೇನಾದ್ರೂ ಫೈನಲ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ, ಚಾನ್ಸಸ್ ಇದೆ ಅಂತೀರಿ? ಅಲ್ಲ, ಏನ್ ಬೇಕಾದ್ರೆ ಆಗ್ಬೋದು. ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು, ನಮ್ಮ ನಾಯಕರು ಕುಮಾರಣ್ಣ ಅವರು ಏನ್ ತೀರ್ಮಾನ ತಗೋತಾರೋ ಅದಕ್ಕೆ ಎಲ್ರು ಕೂಡ ಬದ್ಧರಾಗಿರ್ತೀವಿ. ಯಾರು ಪ್ರಶ್ನೆ ಮಾಡಕ್ ಬರಲ್ಲ. ಅವರು ಪ್ರಶ್ನಾತೀತ ನಾಯಕರು. ಅದರಿಂದ ಅವ್ರು ಏನೇ ತೀರ್ಮಾನ ತಗೊಂಡು ಕೂಡ ಪಕ್ಷದ ಹೇಳಿಕೆಗೋಸ್ಕರ ಅದನ್ನ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಅಲ್ಲ, ಸೂರಜ್ ಅವ್ರನ್ನ ಫೈನಲ್ ಮಾಡಿದ್ರೆ ನಿಮಗೆ ಖುಷಿನಾ ಅಂತ? ಓಕೆನಾ ಅದು? ಸೂರಜ್ ಅವ್ರನ್ನಾದ್ರು ಮಾಡ್ಲಿ, ಯಾಕೆ ಅವರು ಕೂಡ ನಾಯಕರೇ ಅಲ್ವಾ? ಪ್ರಜ್ವಲನಾದ್ರು ಮಾಡ್ಲಿ, ಇಲ್ಲ ಸನ್ಮಾನ್ಯ ದೇವೇಗೌಡರೇ ಬರ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನ್ ನಿರ್ಧಾರ ತಗೊಂಡ್ರು ನಮಗ್ ಖುಷಿನೇ. ಓಕೆ ಓಕೆ ಓಕೆ, ಧನ್ಯವಾದ ಶರವಣ ಅವರೇ ಮಾತನಾಡಿದಕ್ಕೆ. ಇದು ಜೆಡಿಎಸ್ MLC ಶರವಣ ಅವರು ಮಾತನಾಡಿದ್ರು. ಅವ್ರು ಹೇಳೋ ಪ್ರಕಾರ ಫೈನಲ್ ಆಗ್ಬೇಕಾಗಿದೆ, ದೇವೇಗೌಡರ ನಿರ್ಧಾರ ಅಂತಿಮ ಅಂತ ಹೇಳಿದ್ದಾರೆ.